ये मे मतमिदं नित्यम् अनुतिष्ठन्ति मानवाः श्रद्धावन्तो न सूयन्तः ಮುಚ್ಯಂತೆ ತೇಪಿ ಕರ್ಮಭಿಃ. ಶ್ಲೋಕಾರ್ಥ. ಯಾರು ಶ್ರದ್ಧೆಯಿಂದ ಅಸೂಯೆಯನ್ನು ತೊರೆದು ಸದಾ ಕರ್ಮವನ್ನು ಮಾಡುವರೋ ಅವರೂ ಕೂಡ ಕರ್ಮಗಳಿಂದ ಬಿಡುಗಡೆಯನ್ನು ಹೊಂದುತ್ತಾರೆ. ಯೇ ತ್ವೇತದಭ್ಯಸೂಯಂತಃ ನಾನುತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿದ್ಧಿ ನಷ್ಟಾನ ಚೇತಸಃ. ಶ್ಲೋಕಾರ್ಥ. ಆದರೆ ಯಾರು ಅಸೂಯೆಯುಳ್ಳವರಾಗಿ ನನ್ನ ಈ ಬೋಧನೆಯನ್ನು ಅನುಷ್ಠಾನ ಮಾಡುವುದಿಲ್ಲವೋ ಅವರನ್ನು ಮೂರ್ಖರೆಂದು, ಹಾಳಾದವರೆಂದು, ಬುದ್ಧಿ ಇಲ್ಲದವರೆಂದು ತಿಳಿಯಬೇಕು. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತಿರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಶ್ಲೋಕಾರ್ಥ. ಜ್ಞಾನಿಯಾದವನು ತನ್ನ ಪ್ರಕೃತಿಗೆ ತಕ್ಕಂತೆ ನಡೆದುಕೊಳ್ಳುತ್ತಾನೆ. ಜೀವಿಗಳು ತಮ್ಮ ಪ್ರಕೃತಿಗೆ ಅನುಗುಣವಾಗಿ ಇರುತ್ತವೆ. ಹೀಗಿರುವಾಗ ನಿಗ್ರಹವು ಏನು ತಾನೇ ಮಾಡಬಲ್ಲುದು? ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನವಶಮಾಗಚ್ಚೇತ್ ತೌ ಹ್ಯಸ್ಯ ಪರಿಪಂಥಿನೌ. ಶ್ಲೋಕಾರ್ಥ. ಇಂದ್ರಿಯಗಳಿಗೆ ಅವುಗಳ ವಿಷಯಗಳಲ್ಲಿ ರಾಗ ಮತ್ತು ದ್ವೇಷ ಇದ್ದೇ ಇರುತ್ತವೆ. ಅವುಗಳ ಬಲೆಗೆ ಯಾರೂ ಬೀಳಬಾರದು, ಏಕೆಂದರೆ ಅವುಗಳೇ ಅವನ ಶತ್ರುಗಳು. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಶ್ಲೋಕಾರ್ಥ. ಪರಧರ್ಮವನ್ನು ಚೆನ್ನಾಗಿ ಆಚರಿಸುವುದಕ್ಕಿಂತ ದೋಷಯುಕ್ತವಾದ ಸ್ವಧರ್ಮವನ್ನು ಆಚರಿಸುವುದು ಉತ್ತಮ. ಸ್ವಧರ್ಮದಲ್ಲಿ ಮರಣವು ಒಳ್ಳೆಯದು, ಪರಧರ್ಮವು ಭಯಕ್ಕೆ ಕಾರಣವಾದದ್ದು. ಅರ್ಜುನ ಉವಾಚ ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಃ. ಶ್ಲೋಕಾರ್ಥ. ಎಲೈ ಕೃಷ್ಣ, ಹಾಗಾದರೆ ಈ ಪುರುಷನು ತಾನು ಇಚ್ಛಿಸದೇ ಇದ್ದರೂ ಸಹ ಯಾವುದರಿಂದ ಪ್ರೇರಿತನಾಗಿ ಬಲಾತ್ಕಾರಕ್ಕೆ ಒಳಪಟ್ಟಂತೆ ಪಾಪವನ್ನು ಮಾಡುತ್ತಾನೆ?